ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಕೂಡ ಯೂಟ್ಯೂಬ್ ಚಾನಲ್. ನಾನು ವ್ಲಾಗ್ ಮಾಡಿ ತುಂಬ ತಿಂಗಳಗಳೇ ಆಗಿತ್ತು. ಸೊ ಇವತ್ತು ಮಾಡ್ತಾ ಇದ್ದೀನಿ. ಬರ್ಡೇ ಯಾರ್ದು ಅಂತ ನೋಡಿದ್ರಲ್ವ. ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇತ್ತು. ಅದನ್ನು ನಾನು ಹೊರಗಡೆ ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ಇದೇ ರೀತಿ ಮಾಡಬೇಕು ಅಂತ ತುಂಬ ಪ್ಲ್ಯಾನಿಂಗಲ್ಲೇ ಪ್ಲ್ಯಾನಿಂಗ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅದೇ ರೀತಿ ಸೆಲೆಬ್ರೇಷನ್ ಮಾಡೋಣ ಅಂತ ಮಂಡ್ಯದಲ್ಲಿ ತುಂಬ ಕಡೆ ಹುಡುಕ್ತೆ. ಸೊ ಎಲ್ಲೂ ಸಿಗಲಿಲ್ಲ. ಕೊನೆಗೆ ಇಲ್ಲಿ ಸಿಕ್ತು. ಒಂದು ಹತ್ರ ಹೋದೆ, ಡಿಸಪಾಯಿಂಟ್ ಆಗಿಬಿಡ್ತು. ಅಲ್ಲಿ ಮುಚ್ಚಿಬಿಟ್ಟಿದ್ದಾರೆ, ನೆಕ್ಸ್ಟ್ ಮಂತ್ ಓಪನ್ ಅಂತೇಳಿ. ಅದಾದಮೇಲೆ ಇನ್ಸ್ಟಾದಲ್ಲಿ ಪೇಜ್ ಸಿಕ್ತು. ಸೊ ಇಲ್ಲಿ ಬಂದು ಇದೆಲ್ಲ ನೋಡಿದ ಮೇಲೆ ಸಖತ್ ಇಷ್ಟ ಆಯಿತು. ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ ನಾನು ಈ ಥರ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ, ಮತ್ತು ಒಳಗಡೆ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳಿ ಕರೆಸಿದ್ದೀನಿ ಅಂತೇಳಿ. ಅವರು ನೋಡಿದ ತಕ್ಷಣ ಶಾಕ್ ಆಗಿಬಿಟ್ರು. ತುಂಬ ಚೆನ್ನಾಗಿತ್ತು. ನಾನು ಇದೇ ರೀತಿ ಮಾಡಬೇಕು ಅಂತ ಇನ್ಸ್ಟಾದಲ್ಲಿ ನೋಡ್ತಾನೆ ಇದ್ದೆ, ಬಟ್ ಮಂಡ್ಯದಲ್ಲಿ ಇಲ್ವಲ್ಲ ಅಂತ ಫೀಲ್ ಮಾಡ್ತಾಯಿದ್ದೆ. ಬಟ್ ಮಂಡ್ಯದಲ್ಲಿ ಸಿನಿಮಾ ಕೆಫೆ ಅನ್ನೋದ್ರಲ್ಲಿ ಇತ್ತು. ಕೇಕ್ ಕೂಡ ಇದೇ ರೀತಿ ಮಾಡಿಸ್ಬೇಕು ಅಂತೇಳಿ ಮಾಡಿಸಿದ್ದೆ. ಎಗ್ಲೆಸ್ ಕೇಕ್ ಮಾಡಿಸಿದೆ, ಮತ್ತು ಒಂದು ಕೇಕ್ ಮಾಡಿಸಿದೆ. 1.5 kg ಅಷ್ಟು ಮಾಡಿಸಿದೆ. ಒಂದು 15 to 20 ಮೆಂಬರ್ಸ್ನ ಇನ್ವೈಟ್ ಮಾಡಿದ್ದೆ, ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಆಗಿರಲಿ ಅಂತ ಹೇಳ್ಬಿಟ್ಟು. ಸೊ ಅದರೊಳಗಡೆ ಮತ್ತು ಅವ್ರಿಗೆ ಇದು ಡೈಮಂಡ್ದು ಇದು ನಟ್ಸ್ ಹಾಕ್ಸಿದೆ. ಅದು ಅವ್ರಿಗೆ ಕಿವಿಗೆ ಯಾವಾಗಲೂ ಹಾಕೋತಾರೆ ಒಂದು ಸೈಡು. ಸೊ ಅದೇ ರೀತಿ ಸಿಂಪಲ್ಲಾಗಿ ಒಂದು ಸಣ್ಣದು ತಂದಿದ್ದೆ, ಅವ್ರಿಗೆ ಡೈಮಂಡ್ ಇಷ್ಟ ಅಂತ ಹೇಳ್ಬಿಟ್ಟು. ನೋಡಿ, ನೀವು ಕೂಡ ಹೇಗಿದೆ ಅಂತ ಹೇಳಿ. ನೋಡಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಅವ್ರಿಗಿದೆಲ್ಲ ಇಷ್ಟ ಇಲ್ಲ, ಬೇಡ ಬೇಡ ಅಂತಲೇ ಹೇಳ್ತಾಯಿದ್ರು. ಸೊ ಲೈಫಲ್ಲಿ ಇದೆಲ್ಲ ಇರಬೇಕಲ್ವ, ಇದೆಲ್ಲ ಇದ್ರೇ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಖುಷಿ ಕೂಡ ನಮಗೆ ಜಾಸ್ತಿ ಹ್ಯಾಪಿನೆಸ್ ಮತ್ತು ಜಾಸ್ತಿ ಟೈಮ್ ಲಾಂಗ್ ಮೆಮೊರಿ ಥರ ಉಳ್ಕೊಳ್ಳುತ್ತೆ. ಸುಮ್ಮನೆ ಇರಿ ಅಂತೇಳಿ ನಾನೇ ಅವ್ರನ್ನ ಕನ್ವಿನ್ಸ್ ಮಾಡಿದೆ. ಬಟ್ ನನಗೇನಾರೇ ಥರ ಮಾಡಿದರೆ ಕುಪ್ಪಳಿಸ್ಬಿಡ್ತಿದ್ದೆ. ಬಟ್ ನನಗಷ್ಟು ಇಷ್ಟ ಈ ಥರ ಎಲ್ಲ ಮಾಡೋಕ್ಕೆ. ಬಟ್ ಅವ್ರಿಗಿದೆಲ್ಲ ಲೈಕ್ ಆಗೋದಿಲ್ಲ. ಸೊ ಈ ರೀತಿ ಮಾಡಿಕೊಂಡು ಎಲ್ಲರಿಗೂ ಕೂಡ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿಸಿದೆ. ಪಪ್ಸು ಮತ್ತು ಜ್ಯೂಸು ಈ ಥರ ಮಾಡಿಸಿದೆ. ಬೇರೆ ಇನ್ನೇನು ಮಾಡಿಸಿರಲಿಲ್ಲ. ನಾನು ತುಂಬ ದಿನದಿಂದ ವ್ಲಾಗ್ ಮಾಡಬೇಕು ಅಂತಲೇ ಅನ್ಕೋತಾ ಇದ್ದೀನಿ. ಬಟ್ ಏನಾದರೂ ಒಂದು ನನ್ನ ಮನಸ್ಸಿನ ಸ್ಥಿತಿಯಿಂದ ನಾನು ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಇನ್ಮೇಲಿಂದ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ಸ್ಗೆ ಸಬ್ಸ್ಕ್ರೈಬರ್ಸ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ, ಆಯಿತಾ. ಇನ್ನೊಂದು ಪ್ಲ್ಯಾನ್ ಏನಿತ್ತು ಗೊತ್ತಾ, 40 years ಇವ್ರಿಗೆ 40 ಗಿಫ್ಟ್ಸ್ನ ತಂದು ಇಟ್ಟು ಸರ್ಪ್ರೈಸ್ ಕೊಡೋಣ ಅಂತಂದೆ. ನಮ್ಮ ಲೇಡೀಸ್ ಐಟಮ್ಸ್ ಜಾಸ್ತಿ ಇರುತ್ತೆ. 40 ಏನು 80 ಕೊಡ್ಬೋದು. ಬಟ್ ಇವ್ರಿಗೆ ಏನು ಹುಡ್ಕೋದು ಏನು ಕೊಡೋದು ಅಂತಲೇ ಗೊತ್ತಾಗಲಿಲ್ಲ. ಬಟ್ ಇವ್ರಿಗೆ ಡೈಮಂಡ್ ಇಷ್ಟ ಇತ್ತು. ಬಟ್ ಬಿಗ್ ತೊಗೊಳಕ್ಕಾಗಲ್ಲ, ಅಟ್ಲೀಸ್ಟ್ ಸ್ಮಾಲ್ ಆದರೂ ತೊಗೊಳ್ಳೋಣ ಅಂತೇಳಿ ಅದನ್ನು ಕೊಟ್ಟೆ. ಅದೆಲ್ಲ ಫಂಕ್ಷನ್ಸ್ ಎಲ್ಲ ಮುಗಿಸಿ ಎಲ್ಲ ಹೊರಟ್ರು. ನಾವಷ್ಟೇ ಡಿನ್ನರಿಗೆ ಬಂದ್ವಿ. ಡಿನ್ನರಿಗೆ ಬಂದು ಹೊಸದಾಗಿ ಅಯೋಧ್ಯೆ ರೆಸ್ಟೋರೆಂಟ್ ಅಂತ ಓಪನ್ ಆಗಿದೆ, ಅಲ್ಲಿದ್ದೀವಿ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಇನ್ನೊಂದ್ಸತಿ ಹೇಳ್ತಿದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.